ನೇತೃತ್ವದಲ್ಲಿ ದಿನಾಂಕ 23ರಿಂದ 26ರವರೆಗೆ ಚಿನ್ನ, ಬೆಳ್ಳಿ ಹಾಗೂ ವಜ್ರಾಭರಣದ ಪ್ರದರ್ಶನ ಮತ್ತು ಮಾರಾಟ. ಗಂಗಾವತಿ ರಾಜ್ಯದ ಅತ್ಯಂತ ಪ್ರತಿಷ್ಠಿತ ಸ್ವರ್ಣ ಜ್ಯುವೆಲರ್ಸ್ ನೇತೃತ್ವದಲ್ಲಿ ನಗರದ ಸರೋಜಮ್ಮ ಕಲ್ಯಾಣ ಮಂಟಪದಲ್ಲಿ ದಿನಾಂಕ ಜನವರಿ 23ರಿಂದ 26ರವರೆಗೆ 3 ದಿನಗಳ ಕಾಲ ಚಿನ್ನ, ಬೆಳ್ಳಿ, ವಜ್ರಾಭರಣಗಳ ಪ್ರದರ್ಶನ ಮತ್ತು ಮಾರಾಟವನ್ನು ಆಯೋಜಿಸಲಾಗಿದೆ ಎಂದು ಸಂಸ್ಥೆಯ ಮುಖ್ಯಸ್ಥರಾದ ಗುರುದತ್ ನಾಯಕ್ ಪಣ್ಣಚ್ಚ ರಾಘವೇಂದ್ರ ಹೇಳಿದರು. ಅವರು ನಗರದ ಖಾಸಗಿ ಸಭಾಂಗಣದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ 1964ರಲ್ಲಿ ಉಡುಪಿಯಲ್ಲಿ ದಿವಂಗತ ಗುಜ್ಜಾದಿ ನರಸಿಂಹ ನಾಯ್ಕ್ ಅವರಿಂದ ಆರಂಭವಾದ ಗುಜ್ಜಾದಿ ಸ್ವರ್ಣ ಜ್ಯುವೆಲರ್ಸ್ ನೇರ, ಪ್ರಾಮಾಣಿಕ, ಪಾರದರ್ಶಕ ವ್ಯವಹಾರಗಳೊಂದಿಗೆ ಗುಣಮಟ್ಟದ ಆಭರಣಗಳಿಗೆ ಕರ್ನಾಟಕದಲ್ಲಿ ಹೆಸರುವಾಸಿಯಾಗಿದೆ. ದೇಶ ವಿದೇಶಗಳಿಂದ 1 ಲಕ್ಷಕ್ಕೂ ಅಧಿಕ ಸಂತೃಪ್ತ ಗ್ರಾಹಕರಿಂದ ಮೆಚ್ಚುಗೆ ಪಡೆದುಕೊಂಡಿದೆ. ರಾಜ್ಯದ 8 ಜಿಲ್ಲೆಗಳಲ್ಲಿ ಈಗಾಗಲೇ 24 ಕೇಂದ್ರಗಳನ್ನು ಆರಂಭಿಸಲಾಗಿದೆ. ಮುಂಬರುವ ದಿನಗಳಲ್ಲಿ ಗಂಗಾವತಿ ನಗರದಲ್ಲೂ ಕೂಡ ಶಾಖೆ ಆರಂಭಿಸಲಾಗುತ್ತಿದೆ ಎಂದು ತಿಳಿಸಿದರು. ಈ ಹಿನ್ನೆಲೆಯಲ್ಲಿ ಪ್ರದರ್ಶನ ಮತ್ತು ಮಾರಾಟದ ವ್ಯವಸ್ಥೆಯನ್ನ ಕಲ್ಪಿಸಲಾಗಿದೆ. ಪ್ರತಿ 10 ಗ್ರಾಂ ವಜ್ರಾಭರಣಗಳಿಗೆ 10,000 ರಿಯಾಯಿತಿ, ಪ್ರತಿ 10 ಗ್ರಾಂ ಚಿನ್ನಾಭರಣಗಳಿಗೆ 6,000 ರಿಯಾಯಿತಿ, ಪ್ರತಿಯೊಂದು ಕೆಜಿ ಬೆಳ್ಳಿಗೆ 3,000ವರೆಗೆ ರಿಯಾಯಿತಿಯನ್ನ ಘೋಷಿಸಲಾಗಿದ್ದು, ಇದರ ಸದುಪಯೋಗವನ್ನ ಗಂಗಾವತಿ ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮಸ್ಥರು ಪಡೆದುಕೊಳ್ಳಬೇಕೆಂದು ಮನವಿ ಮಾಡಿದರು. ರೀಸೆಂಟ್ ಆಗಿ ಕೊಪ್ಪಳ ಡಿಸ್ಟ್ರಿಕ್ಟ್ ಅಲ್ಲಿ ನಾವು ಎಂಟರ್ ಆಗಿದ್ದೀವಿ. ಈ ಏಪ್ರಿಲ್ 20ಗೆ ಸ್ಥಾಪನೆ ಮಾಡಿದ್ದು. ಸೊ ಗಂಗಾವತಿ ಕೊಪ್ಪಳ ಡಿಸ್ಟ್ರಿಕ್ಟ್ ಒಂದು ದೊಡ್ಡ ಸೆಂಟರು. ನಾವು ಹಿಂದೆ 2016-18 ನಿಮಗೆ ಸರ್ವೆ ಮಾಡಿದ್ರು. ಅವಾಗ ಅಂದರೆ ಬ್ರಾಂಚ್ ಮಾಡುವ ಪ್ಲಾನಿಂಗ್ ಇರಲಿಲ್ಲ, ಅಥವಾ ಒಂದು ಸಣ್ಣ ಮಟ್ಟಿಗೆ ಎಕ್ಸಿಬಿಷನ್ ಮಾಡಬೇಕಂತ ವಿಚಾರ ಇತ್ತು ಅವಾಗಲೇ. ಬಟ್ ಇವತ್ತಿಗೆ ನಮ್ಮದು ಫೈನಲ್ ಆಯಿತು. ಇದೇ ತಿಂಗಳು 23ರಿಂದ 26 ನಮ್ಮದು ದೊಡ್ಡ ಪ್ರಮಾಣದಲ್ಲಿ ನಮ್ಮ ಸರೋಜಮ್ಮ ಕಲ್ಯಾಣ ಮಂಟಪದಲ್ಲಿ ಮಾಡ್ತಾ ಇದ್ದೀವಿ. ನಮ್ಮದು ವಿಶೇಷತೆ ಏನಂದರೆ, ನಮ್ಮ ಕಂಪನಿ ಎಲ್ಲ ಆಲ್ಮೋಸ್ಟ್ 70ರಿಂದ 80% ಶೇಕಡ ಪ್ರಾಡಕ್ಟ್ಸು ನಮ್ಮ ಉಡುಪಿ ಫ್ಯಾಕ್ಟ್ರಿಯಲ್ಲೇ ರೆಡಿ ಆಗ್ತದೆ. ಸೊ ಅದು ಹೇಗೆ ಅಂದರೆ, ಅಲ್ಲಿ ಮಾಡುವ ಕಾರಿಗಾರರು ಅವರು 16 ಫ್ಯಾಮಿಲಿಯಿಂದ ಬಂದವರಲ್ಲ, ಲೋಕಲ್ ಹೆಂಗಸರಿಗೆ ನಾವೇ ಅವರಿಗೆ ಕಲಿಸಿ ಇವಾಗ ಆಲ್ಮೋಸ್ಟ್ ಒಂದು 56-60 ಲೇಡೀಸ್ ಅವರು ಕೆಲಸ ಮಾಡ್ತಿದ್ದಾರೆ. 96ಇಂದ ನಮ್ಮದು ಸ್ಟಾರ್ಟ್ ಆಗಿತ್ತು ಫ್ಯಾಕ್ಟ್ರಿ. ಇವತ್ತಿಗೆ ಒಂದು 700ರಿಂದ 800 ಲೇಡೀಸ್ ಅವರಿಗೆ ನಾವು ಟ್ರೈನಿಂಗ್ ಕೊಟ್ಟಿದ್ದೀವಿ. ಮಂಗಲಸೂತ್ರ, ಚೈನು ಎಲ್ಲ ಮಾಡ್ತಾರೆ. ಹಾಗೆ ಅದಲ್ಲದೆ ಬಾಕಿ ಆಲ್ಮೋಸ್ಟ್ ಈ ದೇಶದ ಎಲ್ಲ ಮೂಲೆಯಿಂದ ಯಾವ್ಯಾವ ಕೆಲಸ ಇದೆ, ಈಗ ಬೆಂಗಾಲಿ ಇದ್ದಾರೆ, ಈ ಕಡೆ ಆಂಧ್ರದಿಂದ, ಹೈದರಾಬಾದಿಂದ ಸ್ಪೆಷಲ್ ಕುಂದನ್ ವರ್ಕ್ ಮಾಡೋರು ಇದ್ದಾರೆ, ರಾಜಸ್ಥಾನದಿಂದ ವರ್ಕರ್ಸ್ ಇದ್ದಾರೆ, ಬೇರೆ ಬೇರೆ ಕಡೆಯಿಂದ ವರ್ಕರ್ಸು ನಮ್ಮ ಉಡುಪಿಗೆ ಬಂದು ಅಲ್ಲೇ ಉಳ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ಫ್ಯಾಕ್ಟ್ರಿದು ಒಂದು ಟ್ಯಾಗ್ಲೈನ್ ಹೇಳಬೇಕಾದ್ರೆ, ನತ್ತಿಂದ ರತ್ವರೆಗೆ ಅಂತ ಹೇಳಿ. ನತ್ತಿಂದ ರಥ ನತ್ತಿಂದ ರಥವರೆಗೆ, ಅಲ್ಲಿವರೆಗೂ ನಾವು ಪ್ರೊಡಕ್ಟ್ ಮಾಡ್ತೀವಿ ನಮ್ಮ ಫ್ಯಾಕ್ಟ್ರಿಯಲ್ಲಿ. ಈಗ ರೀಸೆಂಟಾಗಿ ಒಂದು ನಮ್ಮ ದೇವರ ಭಾಗ್ಯ ಅಂತ ಹೇಳ್ಬೋದು, ಅಯೋಧ್ಯಕ್ಕೆ ನಾವು ಈಗ ಏನು ಸೆಕೆಂಡ್ ಫ್ಲೋರ್ ಓಪನ್ ಆಗಿದೆ. ರಾಮ್ ದರ್ಬಾರ್ದೆಲ್ಲ ಆರ್ನಮೆಂಟ್ಸ್ ನಾವೇ ಮಾಡಿದ್ವಿ. ಅದು ರೆಕಾರ್ಡ್ ಟೈಮಲ್ಲಿ ಮಾಡಿದ್ದೀವಿ. ಮೋದಿಯವರು ಬಂದು ಇನಾಗ್ರೇಷನ್ ಮಾಡಿದ್ರು 25ಕ್ಕೆ. ಅಲ್ಲಿ ಇವರು ಪ್ರಮುಖರು, ಟ್ರಸ್ಟಿನ ಪ್ರಮುಖರು ಒಂದು 15ನೇ ತಾರೀಕು ನಮ್ಗೆ ಕರೆದಿದ್ರು. ಹೇಳಿದ್ರು, ಎಲ್ಲ ನೀವು ಏನೇನು ಮಾಡ್ತೀರಿ ಮಾಡಿರಿ, ಬಟ್ ನೀವು 25 ಒಳಗೆ ಕೊಡಬೇಕು, ಇಲ್ಲಾಂದರೆ ನೀವೇ ಇಟ್ಕೊಳ್ಳಿ ಹೀಗೆ. ಹಾಗೆ ಒಂದು ಚಾಲೆಂಜ್ ಕೊಟ್ಟರು. ಆದರೆ ಅದು ಹಗಲು ರಾತ್ರಿ ಕೆಲಸ ಮಾಡಿದ್ವಿ. 23ರಿಂದ 26 ಸರೋಜಮ್ಮ ಕಲ್ಯಾಣ ಮಂಟಪದಲ್ಲಿ ನಮ್ಮದು ಎಕ್ಸಿಬಿಷನ್ ಕಮ್ ಸೇಲ್ ಇದೆ. ಎಲ್ಲ ಥರದ್ದು ಬಂಗಾರದ ಆರ್ನಮೆಂಟು, ಸಿಲ್ವರ್ ಆರ್ನಮೆಂಟು, ವಜ್ರದ ಆರ್ನಮೆಂಟ್ಸು ನಾವು ಡಿಸ್ಪ್ಲೇ ಮಾಡ್ತಾಯಿದ್ದೀವಿ. ದೊಡ್ಡ ಪ್ರಮಾಣದಲ್ಲಿ ಮಾಡ್ತಾಯಿದ್ದೀವಿ.
ಪ್ರತಿಯೊಂದು ಐಟಮಿಗೆ ಡಿಸ್ಕೌಂಟ್ ಇದೆ. ಮತ್ತು ಇವಾಗ ರೇಟ್ ಎಲ್ಲ ಹೆಚ್ಚಿಗಾಗಿದೆ, ಇನ್ನೂ ಹೆಚ್ಚಿಗಾಗಿದೆ ಸಂಭಾವನೆ ಇದೆ. ಸೊ ಅದರದ್ದು ಅಡ್ವಾಂಟೇಜ್ ನೀವೆಲ್ಲರೂ ತೊಗೋಬೇಕು, ಪರ್ಚೇಸ್ ಮಾಡಿರಿ. ಅದಲ್ಲದೆ ನಮ್ಮದು ತಿಂಗಳ ಕಂತಿದ ಸ್ಕೀಮ್ಗಳು ಇದೆ. ನಮ್ಮ ನಿಯರೆಸ್ಟ್ ಶೋರೂಮ್ ಕೊಪ್ಪಳದಲ್ಲೇ ಶೋರೂಮ್ ಇದೆ. ಸೊ ಅಲ್ಲಿ ಹೋಗಿ ಸೆಟಲ್ಮೆಂಟ್ ಮಾಡ್ಕೋಬೋದು. ಅಥವಾ ಮುಂದೆ ನಿಮ್ಮೆಲ್ಲರ ಸಪೋರ್ಟ್ ಇದ್ದರೆ 100% ಗಂಗಾವತಿಲೂ ಒಂದು ಬ್ರಾಂಚ್ ಮಾಡ್ತೀವಿ. ಎಲ್ಲರೂ ಬರಬೇಕು ಅಂತ ಹೇಳಿ. ನಮ್ಮದು ಒಟ್ಟಿಗೆ ಈಗ 11 ಶಾಖೆಗಳಿದೆ ಕರ್ನಾಟಕದಲ್ಲಿ. ಬೆಂಗಳೂರು, ಉಡುಪಿ, ಬೆಂಗಳೂರು, ಕುಂದಾಪುರ 11 ಶಾಖೆ. ರೀಸೆಂಟಾಗಿ ಕೊಪ್ಪಳ ಡಿಸ್ಟ್ರಿಕ್ಟಲ್ಲಿ ನಾವು ಎಂಟರ್ ಆಗಿದ್ದೀವಿ. ಈ ಏಪ್ರಿಲ್ 20ಗೆ ಸ್ಥಾಪನೆ ಮಾಡಿದ್ವಿ. ಸೊ ಗಂಗಾವತಿ ಕೊಪ್ಪಳ ಡಿಸ್ಟ್ರಿಕ್ಟ್ ಒಂದು ದೊಡ್ಡ ಸೆಂಟರು. ನಾವು ಹಿಂದೆ 2016-18 ಹಿಂಗೆ ಸರ್ವೆ ಮಾಡಿದ್ದು. ಅವಾಗ ಅಂದರೆ ಬ್ರಾಂಚ್ ಮಾಡುವ ಪ್ಲ್ಯಾನಿಂಗ್ ಇರಲಿಲ್ಲ, ಅಥವಾ ಒಂದು ಸಣ್ಣ ಮಟ್ಟಿಗೆ ಎಕ್ಸಿಕ್ಯೂಷನ್ ಮಾಡಬೇಕಂತ ವಿಚಾರ ಇತ್ತು ಅವಾಗಲೇ. ಬಟ್ ಇವತ್ತಿಗೆ ನಮ್ಮದು ಫೈನಲ್ ಆಯಿತು. ಇದೇ ತಿಂಗಳು 23ರಿಂದ 26 ನಮ್ಮದು ದೊಡ್ಡ ಪ್ರಮಾಣದಲ್ಲಿ ನಮ್ಮ ಸರೋಜಮ್ಮ ಕಲ್ಯಾಣ ಮಂಟಪದಲ್ಲಿ ಮಾಡ್ತಾ ಇದ್ದೀವಿ. ನಮ್ಮದು ವಿಶೇಷತೆ ಏನಂದರೆ, ನಮ್ಮ ಕಂಪನಿಗೆ ಎಲ್ಲ ಆಲ್ಮೋಸ್ಟ್ 70% ಪ್ರಾಡಕ್ಟ್ಸು ನಮ್ಮ ಉಡುಪಿ ಫ್ಯಾಕ್ಟ್ರಿಯಲ್ಲೇ ರೆಡಿ ಆಗ್ತದೆ. ಸೊ ಅದು ಹೇಗೆ ಅಂದರೆ, ಅಲ್ಲಿ ಮಾಡುವ ಕಾರಿಗಾರರು ಅವರು 16 ಫ್ಯಾಮಿಲಿಯಿಂದ ಬಂದವರಲ್ಲ. ಲೋಕಲ್ ಹೆಂಗಸರಿಗೆ ನಾವೇ ಅವರಿಗೆ ಕಲಿಸಿ ಇವಾಗ ಆಲ್ಮೋಸ್ಟ್ ಒಂದು 56-60 ಲೇಡೀಸ್ ಅವರು ಕೆಲಸ ಮಾಡ್ತಿದ್ದಾರೆ. 96ಇಂದ ನಮ್ಮದು ಸ್ಟಾರ್ಟ್ ಆಗಿರ್ಬೋದು ಫ್ಯಾಕ್ಟ್ರಿ. ಇವತ್ತಿಗೆ ಒಂದು 700ರಿಂದ 800 ಲೇಡೀಸ್ ಅವರಿಗೆ ನಾವು ಟ್ರೈನಿಂಗ್ ಕೊಟ್ಟಿದ್ದೀವಿ. ಮಂಗಲಸೂತ್ರ, ಚೈನು ಎಲ್ಲ ಮಾಡ್ತಾರೆ. ಹಾಗೆ ಅದಲ್ಲದೆ ಬಾಕಿ ಆಲ್ಮೋಸ್ಟ್ ಈ ದೇಶದ ಎಲ್ಲ ಮೂಲೆಯಿಂದ ಯಾವ್ಯಾವ ಕೆಲಸ ಇದೆ. ಈಗ ಬೆಂಗಾಲಿ ಇದ್ದಾರೆ, ಈ ಕಡೆ ಆಂಧ್ರದಿಂದ, ಹೈದರಾಬಾದಿಂದ ಸ್ಪೆಷಲ್ ಕುಂದನ್ ವರ್ಕ್ ಮಾಡೋರು ಇದ್ದಾರೆ, ರಾಜಸ್ಥಾನದಿಂದ ವರ್ಕರ್ಸ್ ಇದ್ದಾರೆ. ಬೇರೆ ಬೇರೆ ಕಡೆಯಿಂದ ವರ್ಕರ್ಸು ನಮ್ಮ ಉಡುಪಿಗೆ ಬಂದು ಅಲ್ಲೇ ಉಳ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ಫ್ಯಾಕ್ಟ್ರಿದು ಒಂದು ಟ್ಯಾಗ್ಲೈನ್ ಹೇಳಬೇಕಾದ್ರೆ, ನತ್ತಿಂದ ರಥವರೆಗೆ ಅಂತ ಹೇಳಿ. ನತ್ತಿಂದ ರಥ ನತ್ತಿಂದ ರಥವರೆಗೆ, ಅಲ್ಲಿವರೆಗೂ ನಾವು ಪ್ರೊಡಕ್ಟ್ ಮಾಡ್ತೀವಿ ನಮ್ಮ ಫ್ಯಾಕ್ಟ್ರಿಯಲ್ಲಿ. ಈಗ ರೀಸೆಂಟಾಗಿ ಒಂದು ನಮ್ಮ ದೇವರ ಭಾಗ್ಯ ಅಂತ ಹೇಳ್ಬೋದು, ಅಯೋಧ್ಯಕ್ಕೆ ನಾವು ಈಗ ಏನು ಸೆಕೆಂಡ್ ಫ್ಲೋರ್ ಓಪನ್ ಆಗಿದೆ. ರಾಮ್ ದರ್ಬಾರ್ದೆಲ್ಲ ಆರ್ನಮೆಂಟ್ಸ್ ನಾವೇ ಮಾಡಿದ್ವಿ. ಅದು ರೆಕಾರ್ಡ್ ಟೈಮಲ್ಲಿ ಮಾಡಿದ್ದೀವಿ. ಮೋದಿಯವರು ಬಂದು ಇನಾಗ್ರೇಷನ್ ಮಾಡೋದಿತ್ತು 25ಕ್ಕೆ. ಅಲ್ಲಿ ಇವರು ಪ್ರಮುಖರು, ಟ್ರಸ್ಟಿನ ಪ್ರಮುಖರು ಒಂದು 15ನೇ ತಾರೀಕು ನಮ್ಗೆ ಕರೆದಿದ್ರು. ಹೇಳಿದ್ರು, ಎಲ್ಲ ನೀವು ಏನೇನು ಮಾಡ್ತೀರಿ ಮಾಡಿರಿ, ಬಟ್ ನೀವು 25 ಒಳಗೆ ಕೊಡಬೇಕು, ಇಲ್ಲಾಂದರೆ ನೀವೇ ಇಟ್ಕೊಳ್ಳಿ ಹೀಗೆ. ಹಾಗೆ ಒಂದು ಚಾಲೆಂಜ್ ಕೊಟ್ಟರು. ಆದರೆ ಅದು ಹಗಲು ರಾತ್ರಿ ಕೆಲಸ ಮಾಡಿದ್ವಿ.